ಈಗ ಉದಾಹರಣೆಗಾಗಿ ನಾನು ಡಾಕ್ಟರ್, ನಾನು ಎಂಜಿನಿಯರ್, ನಾನು ಲಾಯರ್, ನಾನು ಮರ್ಚೆಂಟ್, ಹಿಂಗೆ ಅನ್ಕೋತ ನಾ ಕೂತ್ರೆ ಅದು ಹೊರಗೆ ಬಂದಂಗೆ ಆಗೋದಿಲ್ಲ, ಅದ್ರಾಗ ಬೆಳಗ್ಗೆ ಗೊತ್ತಾಗೋದಿಲ್ಲ. ಯಾವಾಗಲೂ ತಲೆಯೊಳಗೆ ಅದೇ ಉಳಿತು ಅಂದರೆ ಹೊಯ್ದಾಟ ಶುರುವಾಗ್ತದೆ. ನಾನು ವ್ಯಾಪಾರಿ ಅನ್ನೋ ತಕ ಜಮಾ ಖರ್ಚ ನಡೀತಿರುತ್ತೆ. ವ್ಯಾಪಾರಿ ಇರಬೇಕು, ಆದ್ರೆ ಆ ಕ್ಷಣದಲ್ಲಿ ಒಂದೊಂದು ಕ್ಷಣದಾಗ ಇರಬಾರ್ದಷ್ಟೇ. ರೋಗಿ ಇರೋ ತಕ ಡಾಕ್ಟರ್ರು, ಕೇಸ್ ಇರೋ ತಕ ವಕೀಲರು, ಮನೆ ಕಟ್ಟೋದಿರೋ ತಕ ಇಂಜಿನಿಯರ್, ಏನೂ ಮಾಡದೆ ಹಾಸಿಯಾಗಿ ಕೂತಾಗ ಅದೇ ಯಾರದಾರ ಅಲ್ಲಾರ. ಈಗ ನೀವು ಬಂದಿರಿ ಅಂತ ನಾನು ಇಲ್ಲಿ ಕೂತೇನಿ, ಎಲ್ಲರೂ ಆದ ಬಳಿಕ ಹಿಂಗೆ ಕುಂತ್ರ ಗತಿ ಏನಾಯ್ತು? ಮಜಾದಾಗಿರ್ಬೇಕು ಮನುಷ್ಯ. ಯಾವಾಗ ಎಲ್ಲಿ ಕುಂಡ್ರಬೇಕು, ಎಷ್ಟು ಕುಂಡ್ರಬೇಕು, ಎಷ್ಟು ಮಾಡಬೇಕು ಗೊತ್ತಿರ್ಬೇಕು. ಯಾರೇ ಬಂದ ಕೂಡಲೇ ಬರಾಬರ ಈ ಕುರ್ಚಿ ಮೇಲೆ ಕುಂತು ಇರೋದು, ಎಲ್ಲರೂ ಹಾದ ಕೂಡಲೇ ನೋಡ್ಕೋತ ಕೂತ್ರೆ ಹೇಳಿ ಏನಾಗ್ತದೆ? ಚಿತ್ತ ವಿಭ್ರಮ.